ಡಾಕಾ ಅನ್ನೋ ಡಾಕು ಲೋಕಾಯುಕ್ತಕ್ಕೆ ರೆಡ್ ಹ್ಯಾಂಡ್ಲ. ಕಾರ್ಯಕರ್ತರ ಮೇಲೆ ಸವಾರಿಗಿಳಿದಿದ್ದ ಆಯುಕ್ತರುಗಳ ಬಣ್ಣ ಬಯಲು. ಪ್ರಜಾಪ್ರಭುತ್ವಕ್ಕೆ ಬೆಂಕಿ ಇಟ್ಟು ಮೆರೆಯುತ್ತಿದ್ದ ಅಯೋಗ್ಯ ಆಯುಕ್ತರುಗಳಲ್ಲಿನ ಒಬ್ಬನ ತಲೆದಂಡ. ಆಯೋಗವನ್ನ ಪಿತ್ರಾರ್ಜಿತ ಆಸ್ತಿ ಮಾಡಿಕೊಂಡಿದ್ದ ಆಯುಕ್ತರುಗಳು. ಆಯೋಗದಲ್ಲಿ ಪೊಲೀಸ್ ಬಿಗಿ ಭದ್ರತೆಯಲ್ಲೇ ನಡೆಯುತ್ತಿತ್ತು ಅಕ್ರಮಗಳ ಪರಾಕ್ರಮ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆದು ಸಂವಿಧಾನಬದ್ಧವಾದ ಕಾಯ್ದೆಯ ರಕ್ಷಣೆಗೆ ನಿಂತ ಕಾರ್ಯಕರ್ತರು. ನಾಗರಿಕರ ಸಂವಿಧಾನಬದ್ಧವಾದ ಹಕ್ಕುಗಳ ದಮನ ಮಾಡಲು ನಿಕಟಪೂರ್ವ ಆಯುಕ್ತ NC ಶ್ರೀನಿವಾಸ್ ಪೂರ್ಣಪೀಠ ಅನ್ನೋ ಅಸಂವಿಧಾನಿಕ ವ್ಯವಸ್ಥೆ ಮಾಡಿ ಕಾರ್ಯಾಂಗ ವ್ಯವಸ್ಥೆಯ ಭ್ರಷ್ಟಾಚಾರದ ವಿರುದ್ಧ ತೀವ್ರತರ ಹೋರಾಟ ನಡೆಸುತ್ತಿದ್ದ ಒಂದಷ್ಟು ಕಾರ್ಯಕರ್ತರ ದಮನ ಮಾಡಿದ್ದ. NC ಶ್ರೀನಿವಾಸ್ ನಿವೃತ್ತಿಯ ನಂತರ ಹಿರಿಯಕ್ಕನ ಚಾಳಿಯನ್ನೇ ಮುಂದುವರಿಸಿ ಸತ್ಯನ್ ಬೊಮ್ಮನಹಳ್ಳಿ ಅಂಡ್ ರವೀಂದ್ರ ಗುರುನಾಥ್ ಡಾಕಾ ಅನ್ನೋ ಆಯುಕ್ತರುಗಳು ತೀವ್ರತರ ಹೋರಾಟ ಮಾಡುತ್ತಿರುವ ಕಾರ್ಯಕರ್ತರ ಮೇಲೆ ಕಾಯ್ದೆಯ ದುರ್ಬಳಕೆಯನ್ನು ಗೂಬೆಗೊಳಿಸಿ ತಮ್ಮ ಅಕ್ರಮಗಳ ದರ್ಬಾರ್ ನಡೆಸಿಕೊಂಡು ಬಂದಿದ್ದರು. ಹೋರಾಟಗಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಒಂದಷ್ಟು ಗಂಜಿ ಗಿರಾಕಿ ಮತ್ತು ಪ್ರತಿಷ್ಠಿತ ಮಾಧ್ಯಮಗಳ ಬಕೆಟ್ ವರದಿಗಾರರ ಮೂಲಕ ಬಿಟ್ಟಿ ಪ್ರಚಾರ ಗಿಟ್ಟಿಸಿಕೊಂಡಿದ್ದರು. ಈಗ ಹೋರಾಟಗಾರರು ಭ್ರಷ್ಟ ಆಯುಕ್ತರ ವಿರುದ್ಧ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವ ಯೋಚನೆ ಮಾಡಿ ಕಲಬುರಗಿ ಪೀಠದ ಆಯುಕ್ತ ರವೀಂದ್ರ ಗುರುನಾಥ್ ಡಾಕಪ್ಪನ ಸುತ್ತ ಬಲೆ ಹೆಣೆದಿದ್ದಾರೆ. ಕಪ್ಪು ಪಟ್ಟಿಯಿಂದ ತೆರವುಗೊಳಿಸುವ ವ್ಯವಹಾರವನ್ನ 3 ಲಕ್ಷಕ್ಕೆ ಕುದುರಿಸಿ 1 ಲಕ್ಷ ಹಣವನ್ನ ಫೋನ್ ಪೇ ಮೂಲಕ ಮುಂಗಡ ಪಾವತಿಸಿದ್ದಾರೆ. ಉಳಿದ 2 ಲಕ್ಷ ಹಣ ನೀಡುವಾಗ ಪೂರ್ವ ನಿಯೋಜಿತ ಯೋಜನೆಯಂತೆ ಲೋಕಾಯುಕ್ತ ಪೊಲೀಸರ ಬಲೆಗೆ ಕೆಡವಿದ್ದಾರೆ. ಸದ್ಯ ಲೋಕಾಯುಕ್ತ ಪೊಲೀಸ್ ಅತಿಥಿ ಆಗಿರುವ ಆಯುಕ್ತ ಡಾಕಾ ಗುಲ್ಬರ್ಗಾ ಸೆಂಟ್ರಲ್ ಜೈಲ್ನ ಚಾಪೆ ಮೇಲೆ ಮುಂದಿನ ಒಂದಷ್ಟು ದಿನ ಕಳೆಯಲು ಮಾನಸಿಕವಾಗಿ ಸಿದ್ಧವಾಗುತ್ತಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಮುಂದಿನ ತಿಂಗಳು ಏಪ್ರಿಲ್ 17ಕ್ಕೆ ನಿವೃತ್ತಿಯಾಗುತ್ತಿರುವ ಮಹಾಭ್ರಷ್ಟ ಸಾಧಕ ಸತ್ಯನ್ ನಿವೃತ್ತಿವರೆಗೂ ರಜೆ ಹಾಕುವ ಚಿಂತನೆ ನಡೆಸಿದ್ದಾರೆ ಅನ್ನೋ ಮಾತುಗಳು ಅಂತೆ ಕಂತೆಗಳ ಸಂತೆಯಲ್ಲಿ ಗಾಳಿ ಸುದ್ದಿಯಾಗಿ ಬೀಸುತ್ತಿದೆ. ಮಾಡಬಾರದ್ದು ಮಾಡಿದರೆ ಆಗಬಾರದ್ದು ಆಗೇ ಆಗುತ್ತದೆ ಅನ್ನೋ ಸತ್ಯ ಅಯೋಗ್ಯ ಭ್ರಷ್ಟರುಗಳಿಗೆ ಇನ್ನಾದರೂ ಅರ್ಥ ಆಗಲಿ.